ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ತುಂಬ ಅದ್ಭುತವಾದ ಒಂದು ರೆಮಿಡಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮಗೆ ಲವಂಗಗಳು ಅಂದರೆ ದುಡ್ಡು ಕಾಸಿನ ವಿಚಾರದಲ್ಲಿ ತುಂಬಾ ನಷ್ಟ ಹೊಂದ್ಬಿಟ್ಟಿದ್ದೀವಿ. ಮನೆಯಲ್ಲಿ ನೆಮ್ಮದಿ ಇಲ್ಲ, ನಮಗೆ ಪರ್ಸ್ನಲ್ ಲೈಫಲ್ಲೂ ಕೂಡ ನೆಮ್ಮದಿ ಇಲ್ಲ, ಆಚೆ ದುಡಿತಾ ಇದ್ದೀವಿ ಅಲ್ಲೂ ಕೂಡ ನೆಮ್ಮದಿ ಇಲ್ಲ. ಈ ಥರ ಸಾಕಷ್ಟು ಪ್ರಾಬ್ಲಮ್ಸನ್ನು ನಾವು ಒತ್ಕೊಂಡ್ಬಿಟ್ಟಿದ್ದೀವಿ. ಈ ಥರ ಇದೆ ನಮಗೆ ಸಮಸ್ಯೆಗಳು. ಏನಪ್ಪ ಮಾರ್ಗ ಅಂತ ಕೂಡ ಸುಮಾರು ಜನಕ್ಕೆ ಅನಿಸುತ್ತೆ ಸ್ನೇಹಿತರೆ. ನಮಗೆ ಬರುವ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಅಡುಗೆ ಮನೆಯಲ್ಲೇ ದೊಡ್ಡ ಶಕ್ತಿ ಅನ್ನೋದು ಇದೆ. ಲವಂಗಗಳಿಗೆ ಅಷ್ಟು ಶಕ್ತಿ, ಮಹಾಲಕ್ಷ್ಮಿಯ ಸ್ವರೂಪ. ಆ ಲವಂಗಗಳಲ್ಲಿ ಮೊಗ್ಗಿರಬೇಕು. ಆ ಥರ ಇರುವ ಲವಂಗಗಳನ್ನು ತುಂಬ ಚೆನ್ನಾಗಿರುವ ಒಂದು ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ. ಇದನ್ನು ನಾವು ಬಳಸ್ಕೊಳ್ಳುವ ವಿಧಾನ ಗೊತ್ತಿರಬೇಕು ಅಷ್ಟೇ. ಸಾಲಗಳು ಮಾಡ್ಕೊಂಡಿದ್ರು ಅಥವಾ ನಿಮ್ಮ ಪರ್ಸ್ನಲ್ ಲೈಫಲ್ಲಾಗಿರಬಹುದು, ತುಂಬ ಏರಿಳಿತಗಳನ್ನು ಕಂಡುಬಿಟ್ಟಿದ್ದೀವಿ. ಒಂದು ದಾರಿ ಗೊತ್ತಾದರೆ ಸಾಕು ಅಂತ ಸುಮಾರು ಜನಕ್ಕೆ ಕಣ್ಣೀರಾಗ್ತಾ ಇರ್ತಾರೆ. ಬೇರೆಯವ್ರ ಹತ್ರ ಹೇಳ್ಕೊಂಡ್ರು ಕೂಡ ನಗೀತಾರೆ. ನಮ್ಮ ಸಮಸ್ಯೆಗಳು ಈ ಥರ ಇದೆ, ಇವ್ರಿಗೇನು ಯಾವಾಗಲೂ ಒಂದೇ ಥರ ಕಷ್ಟಗಳು ಅಂತಂದ್ಬಿಟ್ಟು. ಆದರೆ ಕಷ್ಟಗಳು ಅಂತ ಬಂದಾಗ ಸ್ನೇಹಿತರೆ, ಈ ಸಿದ್ಧಶಾಸ್ತ್ರಗಳಲ್ಲಿ, ಪರಿಹಾರ ಶಾಸ್ತ್ರಗಳಲ್ಲಿ ತುಂಬ ಚೆನ್ನಾಗಿ ನಮಗೆ ಇದರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸಾಕಷ್ಟು ಉಲ್ಲೇಖಗಳು ಕೂಡ ಇದೆ. ಅದನ್ನು ನಾವು ಮಾಡಿಕೊಳ್ಬೇಕು ಅಷ್ಟೇ. ಮನೆಯನ್ನು ಶುದ್ಧಿ ಮಾಡಿ ನಾವು ಮಾಡಿಕೊಳ್ಳುವ ಪರಿಹಾರದ ಮೇಲೆ ನಂಬಿಕೆ ಇಟ್ಕೊಂಡು ಮಾಡ್ಕೊಳ್ಳೋರಾದರೆ ಯಾರು ಬೇಕಾದರೂ ಮಾಡ್ಕೊಳ್ಬಹುದು. ಇದನ್ನು ನಾವು ಬೇಗನೆ ನಮಗೆ ಈ ಪರಿಹಾರ ಮಾಡಿಕೊಂಡಾಗ ದುಡ್ಡು ಅನ್ನೋದು ಧನಾಕರ್ಷಣೆ ಅನ್ನೋದು ಆಗುತ್ತೆ. ಸಾಕಷ್ಟು ಜನಕ್ಕೆ ನೋಡ್ತಾನೆ ಇಷ್ಟು ಚೆನ್ನಾಗಿ ಆಗ್ಬಿಟ್ರು ಇವರು ತುಂಬ ಕಷ್ಟದಲ್ಲಿದ್ದರು, ಇವ್ರಿಗೆ ಒಂದು ಸಮಯಕ್ಕೂ ಕೂಡ ಊಟಕ್ಕಿರಲಿಲ್ಲ, ಆ ಥರ ಇದ್ದಂಥ ಪರಿಸ್ಥಿತಿ ಈಗ ನೋಡೋದಕ್ಕೆ ತುಂಬ ಸ್ಥಿತಿವಂತರಾಗಿದ್ದಾರೆ. ಯಾವ ಥರ ಇರಬಹುದು ಅಂತ ಪ್ರತಿಯೊಬ್ಬರು ಸ್ನೇಹಿತರೆ ನೋಡ್ತಾನೆ ತುಂಬ ದೊಡ್ಡವರಾಗಿರ್ತಾರೆ, ರಿಚ್ ಪರ್ಸನ್ ಆಗಿರ್ತಾರೆ ನೋಡಿ, ಅವರುಗಳು ತುಂಬ ನಂಬಿಕೆಯಿಂದ ಈ ಥರ ಫಾಲೋ ಮಾಡ್ತಾ ಇರ್ತಾರೆ. ಲವಂಗ ಅನ್ನೋದು ಅಷ್ಟು ಶಕ್ತಿಶಾಲಿಯಾದಂಥ ವಸ್ತು ಸ್ನೇಹಿತರೆ. ಇದನ್ನು ನಾವು ಮೊಗ್ಗಿರುವಂಥದ್ದನ್ನು ತಗೊಳ್ಬೇಕಾಗುತ್ತೆ. ರಾತ್ರಿ ನೀವು ಇನ್ನೇನು ಮಲಗ್ತೀರಾ ಅನ್ನುವ ಸಮಯದ ಒಳಗಡೆ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಮಾಡಿಕೊಳ್ಳುವಾಗ ಗಾಜಿನ ಲೋಟ ತಗೊಳ್ಳಿ, ಒಂದು ಅರ್ಧದಷ್ಟು ನೀರನ್ನು ತಗೊಳ್ಳಿ. ನೀರು ಚೆಲ್ಲಬಾರ್ದು. ಗಾಜಿನ ಲೋಟ ನಮ್ಮ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳನ್ನು, ನಕಾರಾತ್ಮಕ ಶಕ್ತಿಗಳನ್ನೆಲ್ಲವೂ ಕೂಡ ಅದು ಎಳ್ಕೊಳ್ಳುತ್ತೆ. ಕಲ್ಲುಪ್ಪು ಅನ್ನೋದು ನಾವು ರಾಕ್ ಸಾಲ್ಟ್ ಅಂತ ಏನು ಹೇಳ್ತೀವಿ, ಕಲ್ಲುಪ್ಪು ಸಮುದ್ರದಲ್ಲಿ ಹುಟ್ಟಿರುವಂಥದ್ದು, ಲಕ್ಷ್ಮೀದೇವಿಯ ಸ್ವರೂಪ. ಯಾರು ಈ ಕಲ್ಲುಪ್ಪನ್ನು ನೀವು ಉಪ್ಪನ್ನು ಬಳಸ್ತೀರಲ್ವ ರಾತ್ರಿ ಸಮಯಗಳಲ್ಲಿ, ಬೇಕಾದರೆ ಚೆಲ್ಲುತ್ತಾ ಇರಿ ನೋಡಿ ಎಷ್ಟು ಬಡತನ ಬರುತ್ತೆ ಅನ್ನೋದು. ಅದಕ್ಕೋಸ್ಕರನೇ ಸಂಜೆ ಸಮಯದಲ್ಲಿ ಅದನ್ನು ಹೆಸರು ಇಟ್ಟು ಕೂಡ ಕರಿಬಾರ್ದು, ಒಂದು ಚೂರು ಕೂಡ ಚೆಲ್ಲಬಾರ್ದು ಅಂತ ಹೇಳ್ತಾರೆ. ಶ್ರೀಮಂತರಾಗೋದು ಕೂಡ ಕಲ್ಲುಪ್ಪಿನಿಂದನೇ, ಬಡವರಾಗೋದು ಕೂಡ ಕಲ್ಲುಪ್ಪಿನಿಂದನೇ. ಅದಕ್ಕೋಸ್ಕರನೇ ಉಪ್ಪನ್ನು ನಾವು ಯಾವ ಥರ ಬಳಸ್ತೀವಿ ಅದರ ಮೇಲೆ ನಮ್ಮನ್ನು ತಾಯಿ ಮಹಾಲಕ್ಷ್ಮಿ ನಡೆಸ್ಕೊಂಡು ಹೋಗ್ತಾಳೆ. ಸ್ವಲ್ಪ 1 ಸ್ಪೂನಷ್ಟು ಕಲ್ಲುಪ್ಪನ್ನು ತಗೊಳ್ಳಿ. ನೀರು ಅನ್ನೋದು ತುಂಬ ಪಾಸಿಟಿವ್ ವೈಬ್ಸನ್ನು ಕೊಡುವಂಥದ್ದು, ನಿಮಿಷಗಳಲ್ಲಿ ಪರಿಹಾರಗಳನ್ನು ಕೊಡುವಂಥದ್ದು. ನೀವು ನೀರು ಕೈಯಲ್ಲಿ ಇಟ್ಕೊಂಡಾಗಲೂ ಕೂಡ ಕೇಳಬಹುದು, ಮಾತಾಡಬಹುದು ಸ್ನೇಹಿತರೆ, ಒಳ್ಳೆಯ ವಿಚಾರಗಳನ್ನು. ಯಾರು ನೀರನ್ನು ಕೈಯಲ್ಲಿ ಇಟ್ಕೊಂಡು ಒಂದು ಯೋಚನೆ ಮಾಡ್ಕೊಂಡು ನೀರು ಕುಡಿತಾರೆ ನೋಡಿ, ಅವ್ರಿಗೆ ಅದೇ ಆಗೋದು. ಏನು ಮಾತಾಡಿಕೊಂಡು ಅಥವಾ ಏನು ಥಿಂಕ್ ಮಾಡಿಕೊಂಡು ಮಾಡ್ತಾ ಇರ್ತಾರೋ ಅದಕ್ಕೋಸ್ಕರನೇ ನೀರನ್ನು ಕೈಯಲ್ಲಿ ಇಟ್ಕೊಂಡು ಇರುವಾಗ ನಾವು ಆಲೋಚನೆಗಳು ಕೂಡ ಅಷ್ಟೇ ಶುದ್ಧವಾಗಿರಬೇಕು ಅಂತ ನಮ್ಮ ಹಿರಿಯರು ತಿಳಿಸ್ತಾರೆ. ಅದಕ್ಕೆ ನೀವು ನೀರನ್ನು, ಶುದ್ಧವಾದ ನೀರನ್ನು ತಗೊಳ್ತೀರಾ, 1 ಸ್ಪೂನು ಕಲ್ಲುಪ್ಪನ್ನು ಇದರಲ್ಲಿ ಹಾಕ್ತೀರಾ. ಹಾಕಿಬಿಟ್ಟು ಮೊಗ್ಗಿರುವಂಥ 2 ಲವಂಗಗಳನ್ನು ತಗೊಳ್ತೀರಾ. ಲವಂಗ ಅನ್ನೋದು ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ತುಂಬ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಇದು ನೀವು ಚೆನ್ನಾಗಿರುವಂಥ ಲವಂಗಗಳನ್ನು ತಗೊಂಡು ಅದರಲ್ಲಿ ಹಾಕಬೇಕು. ನೀರಲ್ಲೇ ಇಷ್ಟು ವಸ್ತುಗಳನ್ನು ಹಾಕಬೇಕು. ಕರ್ಪೂರದ 1 ಬಿಲ್ಲೆಯನ್ನು ಮಾತ್ರ ಹಾಕ್ಕೊಳ್ಳಿ, ಯಾವುದು ಜಾಸ್ತಿ ಹಾಕೋದೇನೂ ಇಲ್ಲ. 2 ಲವಂಗ, 1 ಕರ್ಪೂರದ ಬಿಲ್ಲೆ, ಇದನ್ನು ನೀರಲ್ಲಿ ಹಾಕ್ತೀರಾ. ಸೀದಾ ನಿಮ್ಮ ಕೈಯಲ್ಲಿ ಇಟ್ಕೊಳ್ತೀರಾ. ಗ್ಲಾಸ್ ಆದರೂ ತಗೊಳ್ಳಿ, ಬೌಲಾದರೂ ತಗೊಳ್ಳಿ, ತೊಂದರೆ ಇಲ್ಲ.
ತಗೊಂಡು ಇಷ್ಟು ವಸ್ತುಗಳನ್ನು ಹಾಕಿ ನಿಮ್ಮ ಸಂಕಲ್ಪವನ್ನು ಕೇಳ್ಕೊಳ್ಳಿ. ನೀವು ಏನೋ ಮಾಡ್ತಾಯಿದ್ದೀವಿ ಅಂತ ಮಾಡೋದಕ್ಕೆ ಹೋಗಬೇಡಿ. ದುಡ್ಡು ಕಾಸಿನ ಸಮಸ್ಯೆಗಳಿದೆ ಅಥವಾ ನಮ್ಮ ಮನೆಯಲ್ಲಿ ಈ ರೀತಿ ಪರ್ಸ್ನಲ್ ಪ್ರಾಬ್ಲಮ್ಸ್ ಇದೆ, ಮಕ್ಕಳಿಗೆ ಸರಿಯಾದಂಥ ವಿದ್ಯಾಭ್ಯಾಸ ಇಲ್ಲ, ಅವರ ಲೈಫಲ್ಲಿ ಅವರು ಅಂದುಕೊಂಡಿರುವ ಜೀವನ ಅವ್ರಿಗೆ ಸರಿಯಾಗಿ ಸಿಗ್ತಾ ಇಲ್ಲ, ಮದುವೆ ವಿಳಂಬ ಆಗ್ತಾಯಿದೆ, ಮಕ್ಕಳಾಗ್ತಾ ಇಲ್ಲ, ಮನೆಯನ್ನು ಕಟ್ಟೋದಕ್ಕೆ ಅರ್ಧನೇ ಕಟ್ಟಿದ್ದೀವಿ ನಿಂತೋಗಿದೆ, ನಮ್ಮ ಕೆಲಸಗಳು ಅರ್ಧಕ್ಕೆ ನಿಂತೋಗಿದೆ, ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅದು ಕೂಡ ಅರ್ಧಕ್ಕೆ ನಿಂತೋಗಿದೆ, ಒಡವೆಗಳು ಇಟ್ಬಿಟ್ಟಿದ್ದೀವಿ ಬಿಡಿಸ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ, ಬಿಡೋದಕ್ಕೂ ಆಗ್ತಾಯಿಲ್ಲ. ಈ ಥರ ಅರ್ಧದಲ್ಲೇ ನಿಂತಿರುವ ಕೆಲಸಗಳು ತುಂಬಾ ನಮ್ಮ ಲೈಫಲ್ಲಿ ನಾವು ಜಾಸ್ತಿನೇ ಸ್ಟ್ರಗಲ್ ಮಾಡಿಬಿಟ್ಟಿದ್ದೀವಿ, ಇಷ್ಟೆಲ್ಲ ನಮಗೆ ಒದ್ದಾಟ ಆಗಿಬಿಟ್ಟಿದೆ ಅಂತ ಹೇಳುವಂಥವರು ಇದನ್ನು ಮಾಡಿಕೊಂಡು ಕೈಯಲ್ಲಿ ಸಂಕಲ್ಪ ಮಾಡಿಕೊಳ್ಬೇಕು. ಇದನ್ನು ಇಟ್ಕೊಂಡು ಆಗ ಮಾತ್ರ ಪ್ರಕೃತಿ ಕೂಡ ನಮ್ಮ ಮಾತನ್ನು ಕೇಳುತ್ತೆ. ನಮ್ಮ ಪ್ರೇಯರು ಅಂದರೆ ನಾವು ಕೇಳುವಂಥ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಕೇಳ್ತೀವೋ ಅದನ್ನು ನಮ್ಮ ಇಷ್ಟ ದೇವರು ಅಂದ್ಕೊಳ್ಬಹುದು ಅಥವಾ ಪ್ರಕೃತಿ ಅಂದ್ಕೊಳ್ಬಹುದು. ನೀವು ಸ್ನೇಹಿತರೆ, ಈ ಪ್ರಪಂಚಕ್ಕೆ ನಾವು ಕನೆಕ್ಟ್ ಆಗ್ತೀವಿ ಅಂತ ಕೂಡ ಅಂದ್ಕೊಳ್ಬಹುದು. ಅಂದರೆ ನಿಮಗೆ ಯಾವುದರ ಮೇಲೆ ನಂಬಿಕೆ ಇರುತ್ತೋ ಅದರ ಮೇಲೆ ನೀವು ನಂಬಿಕೆ ಇಟ್ಟು ಮಾಡ್ಕೊಳ್ಬಹುದು. ಈ ಥರ ಕೇಳ್ಕೊಳ್ಬೇಕು. ಸುಮ್ಮನೆ ಮಾಡ್ತಾಯಿದ್ದೀವಿ ಅಂದರೆ ನಾವು ಏನಕ್ಕಾಗಿ ಮಾಡ್ತಾಯಿದ್ದೀವಿ ಒಂದು ಕ್ಲಾರಿಟಿ ಇರಬೇಕು ನಮಗೆ. ಕೇಳಿಕೊಂಡು ಇದನ್ನು ನೀವು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಇಡಬೇಕು. ಈಶಾನ್ಯ ಮೂಲೆ ಅಂದರೆ ಶಿವಸ್ವಾಮಿ ಕಾಯುವಂಥ ಜಾಗ. ಶಿವಸ್ವಾಮಿ ಇಲ್ಲದ್ದು ಯಾವುದು ಕೂಡ, ಒಂದೇ ಒಂದು ಶಿವನ ಆಜ್ಞೆ ಇಲ್ಲದ್ದು ಹುಲ್ಲಕಡ್ಡಿ ಕೂಡ ಆಡೋದಿಲ್ಲ ಸ್ನೇಹಿತರೆ. ಆ ಪರಮಶಿವನ ಆಶೀರ್ವಾದ ಸಿಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಈಶಾನ್ಯ ಮೂಲೆಯಲ್ಲಿ ಇಡ್ತೀರಾ ರಾತ್ರಿ ಫುಲ್ಲು. ಆಗ ವಸ್ತುಗಳೆಲ್ಲ ನೀವು ಅದರಲ್ಲಿ ಹಾಕಿರುವಂಥದ್ದು ನಮ್ಮ ಮನೆಯಲ್ಲಿ ನಾವು ಏನು ಒಂದು ಅಂದುಕೊಂಡು ಮಾಡಿರ್ತೀವಿ ನೋಡಿ, ಆಗ ಪಾಸಿಟಿವ್ ವೈಬ್ಸ್ ನಮಗೆ ಕನೆಕ್ಟ್ ಆಗುತ್ತೆ. ಮನೆಗೆ ಯಾರಾದರೂ ಬಂದಾಗ ನಮ್ಮ ನೆಂಟರಾಗಿರಬಹುದು, ನಮ್ಮ ಸ್ವಂತದವರೇ ಆಗಿರಬಹುದು, ಅವರು ಕಣ್ಣೀರು ಹಾಕಿರ್ತಾರೆ, ಬಂದು ನಮ್ಮ ಮನೆಯಲ್ಲಿ ಕೂತ್ಕೊಂಡು ಇವ್ರು ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡು ಒಂಥರ ದ್ವೇಷದ ಮನೋಭಾವದಿಂದ ಮನಸ್ಸು ಒಳಗಡೆನೆ ಅವರು ಕುತಂತ್ರಗಳನ್ನು ಮಾಡ್ತಾ ಇರ್ತಾರೆ. ಅದು ಎಲ್ಲವೂ ಕೂಡ ಎಳ್ಕೊಳ್ಳುತ್ತೆ. ನೀವು ಸುಮಾರು ನೋಡಬಹುದು, ನಮ್ಮ ಮನೆಗೆ ಬರೋರು ಎಲ್ಲರೂ ಕೂಡ ಒಳ್ಳೆಯವರೇ, ಒಳ್ಳೆ ಮನಸ್ಥಿತಿನಲ್ಲೇ ಬರ್ತಾರೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಅವರ ಮನಸ್ಸಲ್ಲಿ ಏನೇನು ಓಡ್ತಾ ಇರುತ್ತೋ ಅದು ಎಲ್ಲವೂ ಕೂಡ ನಮಗೆ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಮೇಲೆ ಅದರ ಪ್ರಭಾವ ಬೀರ್ತಾ ಇರೋದ್ರಿಂದ ನಮ್ಮ ಏಳಿಗೆ ಕೂಡ ಕುಂಠಿತ ಆಗ್ತಾ ಇರುತ್ತೆ. ಈ ಪರಿಹಾರವನ್ನು ಮಾಡಿಕೊಂಡಾಗ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಪಾಸಿಟಿವ್ ವೈಬ್ಸ್ ಅನ್ನೋ ಮಾರನೆಯ ದಿನ ಇದನ್ನು ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕ್ಬಿಟ್ಟು ಬಂದು ಕೈ ಕಾಲು ಮುಖ ತೊಳ್ಕೊಳ್ಳಿ. ಅಂದರೆ ಆಚೆನೇ ವ್ಯವಸ್ಥೆ ಇದೆ ಅನ್ನೋದಾದರೆ ತೊಳ್ಕೊಂಡ್ಬಿಡಿ. ತೊಳ್ಕೊಂಡು ಇನ್ನು ಯಥಾವತ್ತಾಗಿ ನಿಮ್ಮ ಕೆಲಸಗಳನ್ನು ನೀವು ಮಾಡ್ಕೊಳ್ಳಿ. ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.